देखो 1 घंटे ही जपले को, घंटा 1.5 घंटा होगा आपको, 11:30 हो गए टाइम में, अभी तक आप पोर्टर में ड्यूटी नहीं है। ड्यूटी हम पढ़ते नहीं, आज पीर है तभी, वो भी हमको राजा जी नगर इंटरेस्ट एरिया है, एक बुकिंग पड़ता है। देखो आया 10 बजे में, अब 11:30 हो गए, देखो अभी तक ड्यूटी नहीं है। देखो 1 आवर हुआ कंप्लीट, स्कोर अभी दिया को नहीं उन्हें। देखेंगे आज कितने बजे पड़ती करने का ड्यूटी, वो भी नहा को आज कितना कमाने का मुझे मालूम नहीं। भी 11:30 होगी ड्यूटी, हमको से जपले एक ड्यूटी नहीं है। 6 दिन हुआ, 5-6 दिन होगा आपको, आ जाएंगे का तो एक ड्यूटी नहीं है। अंकल डिलीवरी में आलोक ही पिकअप बहुत लॉन्ग दे रहा, 18 किलोमीटर, 15 किलोमीटर, 5 किलोमीटर अंकल डिलीवरी में। अंकल डिलीवरी में करे तो कमीशन कम है, लेकिन पिकअप ज़्यादा ही, पूरे पिकअप ज़्यादा। एक भी नज़दीक से आते नहीं बसें। ये पोर्टर को अर्न करें तो पोर्टर में अभी तक आवास पुकार संबंध है। देंगे कितने बजे पड़ती करें ड्यूटी। ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಂದು ಹೊಸ ಚಾನಲ್ ಓಪನ್ ಆಗಿದೆ, ಮಿಸ್ಟರ್ 3 ವೀಲರ್ ಅಂತ. ಇದು ಬರೀ ಕನ್ನಡದಲ್ಲೇ ಬರುತ್ತೆ, ನನ್ನ ರಿವ್ಯೂ ಎಲ್ಲ ನಾನು ಹೇಳೋದಲ್ಲ ಕನ್ನಡದಲ್ಲೇ ಬರುತ್ತೆ. ಬೆಳಗ್ಗೆ ಡ್ಯೂಟಿ ನೋಡಿ, 11 ಗಂಟೆ 45 ನಿಮಿಷ ಆಗಿದೆ, ಇದುವರೆಗೂ ಒಂದು ಡ್ಯೂಟಿ ಇಲ್ಲ. 1 ಅವರ್ನಿಂದ ಕಾಯ್ಕೊಂಡಿದ್ದೀನಿ, ಒಂದು ಡ್ಯೂಟಿನೂ ಇಲ್ಲ. ನೋಡೋಣ ಎಷ್ಟು ಗಂಟೆಗೆ ಬರುತ್ತೆ ಡ್ಯೂಟಿ ಅನ್ನೋದು. ಪೋರ್ಟ್ ಆನ್ ಮಾಡಿದ್ದೀನಿ ನೋಡಿ, ಲಾಗಿನ್ ಅವರ್ 1 ಅವರ್ ಇದ್ದೀನಿ, ಕಂಪ್ಲೀಟ್ ಸ್ಕೋರ್ ಇನ್ನೂ ಕೊಟ್ಟಿಲ್ಲ. ಲಕ್ಸರಿ ಬ್ಯಾಲೆನ್ಸ್ 0 ಇದೆ, ಟುಡೇ ಅರ್ನಿಂಗ್ 0 ಇದೆ. ನೋಡೋಣ ಯಾವಾಗ ಬರುತ್ತೆ ಡ್ಯೂಟಿ ಅನ್ನೋದು. ನಾನು ಕಾಯ್ಕೊಂಡಿದ್ದೀನಿ ಡ್ಯೂಟಿಗೋಸ್ಕರ. ಹೊಸದಾಗಿ ಚಾನಲ್ ಓಪನ್ ಮಾಡಿರೋದು, ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಇದು ಯಾವುದೋ ಬರ್ತಾ ಇದೆ ಈಗ, 556 ರೂಪಾಯಿ ಬರ್ತಾ ಇದೆ, ಯಾರೋ ತಗೊಂಡ್ಬಿಟ್ರು. ನಂದು 10 ಸೆಕೆಂಡ್ ಡಿಲೇ ಇದೆ. ನಾನಿರೋದು ಈಗ ಬ್ಲೂ ಅಲ್ಲಿ ಇರೋದು, 10 ಸೆಕೆಂಡ್ ಡಿಲೇದಲ್ಲಿದ್ದೀನಿ. ನೋಡೋಣ ಈಗ ಯಾವಾಗ ಬರುತ್ತೆ ಡ್ಯೂಟಿ ಅನ್ನೋದು. ಈಗ ಒಂದು ಡ್ಯೂಟಿ ಬಂದಿದೆ. ಡ್ಯೂಟಿ ಬಂತು 1358 ರೂಪಾಯಿದು. ಪಿಕಪ್ ನೋಡೋಣ ಎಷ್ಟು ಕಿಲೋಮೀಟರ್ ಇದೆ ಅನ್ನೋದು. ಪಿಕಪ್ ಇಲ್ಲೇ ತೋರಿಸ್ತಾ ಇದೆ. ಇದೇ ಪಿಕಪ್ ಪಾಯಿಂಟು. ಇದೆಲ್ಲ ರಾಜಾಜಿನಗರ ಬರುತ್ತೆ. ಇದು AMS. ನಾನು ಇಲ್ಲೇ ಪಕ್ಕದಲ್ಲಿ ಹಾಕ್ಕೊಂಡು ಇದ್ದೆ, ನಾನು ಇಲ್ಲೇ ಬಂತು ಪಿಕಪ್ಪು, ಇಲ್ಲೇ ತೋರಿಸ್ತು ನೋಡಿ. ಈ ಸೈಡಲ್ಲಿ ಹಾಕೊಂಡಿದ್ದೆ ನನಗೆ, ಇಲ್ಲೇ ಬಂತು. ಇದು ಬಂದು ದೊಡ್ಡಬಳ್ಳಾಪುರಕ್ಕೆ ಲೋಡ್ ಇರೋದು. ನೋಡೋಣ ಲೋಡ್ ಏನಾಗ್ತಾ ಇದೆ ಅಂತ, ಬನ್ನಿ ನೋಡೋಣ. ಈಗ ಬಿಲ್ಲಿಂಗ್ ಮಾಡ್ತಾಯಿದೆ ಅಂದರೆ ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂದರು. ವೆಯ್ಟ್ ಮಾಡ್ಕೊಂಡಿದ್ದೀನಿ. ಇದೇ ಲೋಡಿಂಗ್ ಮಾಡ್ತಾ ಇರೋದು. ಎಷ್ಟು 4 ಚೀಲ ಏನೋ ಇದೆಯಂತೆ, ನೋಡೋಣ ಎಷ್ಟು ಚೀಲ ಅಂತ ಇದೆ. ಈ ಚೀಲ ಬಂದು 25 kg ಬರುತ್ತೆ. ಇಷ್ಟೇ ಲೋಡಿಂಗು, 4 ಬ್ಯಾಗ್ ಇದೆಯಂತೆ. ಇದು ಹೋಗೋದು ದೊಡ್ಡಬಳ್ಳಾಪುರ್ಗೆ. ನೋಡೋಣ ಡ್ರಾಪ್ ಎಷ್ಟು ಕಿಲೋಮೀಟರ್ ಇದೆ ಅಂತ. ಲೋಡಿಂಗ್ ಕಂಪ್ಲೀಟ್ ಆಯಿತು.
ಈಗ ಡ್ರಾಪ್ ಬಂದು 48 ಕಿಲೋಮೀಟ್ರ್ ಇದೆ. ಎಷ್ಟು ರೂಪಾಯಿಗೆ? 1358 ರೂಪಾಯಿಗೆ 48 ಕಿಲೋಮೀಟ್ರ್ ಕೊಟ್ಟಿದ್ದಾರೆ. ಶಾರ್ಟ್ಕಟ್ ಏನೋ ಇದೆಯಾ? ಇಲ್ಲ, ಒಂದೇ ರೂಟು. ಈ ಕಡೆ ದೇವನಹಳ್ಳಿ ಬರುತ್ತೆ, ಆ ಕಡೆ ಹೋದರೆ ನಂದಿ ಹಿಲ್ಸು. ಹೋಗೋಣ ಈಗ ನಾವು. ದೊಡ್ಡಬಳ್ಳಾಪುರ್ಗೆ ಹೋಗ್ತಾ ಇದ್ದೀನಿ. ಇದೆಲ್ಲ ಹೆಬ್ಬಾಳ ರೂಟ್ ಬರುತ್ತೆ. ಇದು ಹೆಬ್ಬಾಳ ರೂಟಿಂದ ಬರ್ತಾ ಇದ್ದೀನಿ. ಒಂದು 2 ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಈ ರೂಟಲ್ಲಿ ಹೋಗಿದ್ರೆ. ನೋಡಿ, ಹೋಗ್ತಾ ಇದ್ದೀನಿ. ಇನ್ನು 29 ಕಿಲೋಮೀಟ್ರ್ ಇದೆ. 48 ನಿಮಿಷದಲ್ಲಿ ಹೋಗ್ಬಿಡ್ತೀನಿ ಅಂತ ಅಲ್ಲಿಗೆ. ನೋಡಿ, ಇದೆಲ್ಲ ಹೆಬ್ಬಾಳ ಬ್ರಿಡ್ಜ್ ಎಲ್ಲ ಇದು. ನೋಡಿ ಎಷ್ಟು ಸುಂದರವಾಗಿದೆಯೋ ನಮ್ಮ ಕರ್ನಾಟಕ. ಇಲ್ಲಿ ರೈಟ್ ಸೈಡಲ್ಲೇ ಒಂದು ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ. ಅಲ್ಲಿ ಹೋಗಿ ಡೀಸೆಲ್ ಹಾಕಿಸ್ಕೊಳ್ಳೋಣ. ನೋಡಿ, ಕಮ್ಮಿ ಇದೆ ಡೀಸೆಲ್. ಒಂದು 400 ರೂಪಾಯಿ ಹಾಕಿಸ್ಕೊಳ್ಳೋಣ. ಇನ್ನೂ ಸ್ವಲ್ಪ ಇದೆಯೇ, ಒಂದು 400 ರೂಪಾಯಿ ಹಾಕಿಸ್ಕೊಳ್ಳೋಣ. ಇದೆಲ್ಲ ಇಂಡಿಯನ್ ಪೆಟ್ರೋಲ್ ಬ್ಯಾಂಕು. ಡೀಸೆಲ್ ಬಂದು 98 ರೂಪಾಯಿ ಆಗಿದೆ. 98, 90, ಇದೆ. ಇನ್ನು ಸ್ವಲ್ಪ ದಿನ 100, 110 ಹಂಗಾಗುತ್ತೆ. ಇದೇ ಡ್ರಾಪ್ ಲೊಕೇಶನು. ಇದೆಲ್ಲ ದೊಡ್ಡಬಳ್ಳಾಪುರ ಬರುತ್ತೆ ಇದು. ಈ ಕಸ್ಟಮರ್ಗೆ ಫೋನ್ ಮಾಡೋಣ ಈಗ. ಇಲ್ಲಿ DK ಅಂತಿದೆ, ಅಲ್ಲಿ BK ಅಂತಿದೆ. ಇದೇ ಫ್ಯಾಕ್ಟ್ರಿ. ನೋಡೋಣ ಈಗ, ಫೋನ್ ಮಾಡಿರ್ತೀನಿ. ಇದೇ ಲೋಡಿಂಗ್ ಪಾಯಿಂಟು. ಗಾಡಿ ಬರ್ತಾಯಿದೆ. ಇದು 4 ಮೂಟೆ ಇದೆ. ಹೂನ ಈಗ ಟ್ರಿಪ್ನ ಎಂಡ್ ಮಾಡೋಣ. 1358 ರೂಪಾಯಿ ಹಾಕಿದರೆ 1360 ರೂಪಾಯಿ ಹಾಕಿದ್ದಾರೆ. ಫೋನ್ಪೇ ಮಾಡಿಬಿಟ್ಟಿದ್ದಾರೆ ಇವರು. 5 ಸ್ಟಾರ್ ರೇಟಿಂಗ್ ಕೊಡೋಣ. ಹ್ಞೂ 1360 ರೂಪಾಯಿ ಮಾಡಿದ್ದಾರೆ. ನೋಡೋಣ ಇಲ್ಲಿಂದ ಯಾವ್ದು ದುಡ್ಡು ಬೀಳುತ್ತೆ ಅಂತ. ನೋಡಿ, 1360 ರೂಪಾಯಿ ಕೊಟ್ಟಿದ್ರೆ ಅವರು ಇವ್ರ ಕಮಿಷನ್ ಬಂದು 271 ರೂಪಾಯಿ ಆಗಿದೆ. 271, 272 ತಗೊತಾರೆ. ಇವ್ರ ಕಮಿಷನ್ 272 ರೂಪಾಯಿ ಹೋಗಿ ನನಗೆ ಬಂದಿರೋದು 1086 ರೂಪಾಯಿ ಬಂದಿದೆ. 1086 ರೂಪಾಯಿ 40 ಪೈಸೆ ಬಂದಿದೆ. ನೋಡಿ, ಟೈಮ್ ನೋಡಿದ್ರೆ 2 ಗಂಟೆ 51 ನಿಮಿಷ ಆಗಿದೆ. 4 ಅವರ್ 1000 ರೂಪಾಯಿ ಬಂದಿರೋದು. 4 ಅವರ್ ಕಷ್ಟಪಟ್ಟಿದ್ದೀನಿ, 1000 ರೂಪಾಯಿ ಬಂದಿದೆ. ಕಂಪ್ಲೀಟ್ ಸ್ಕೋರ್ ನೋಡಿ, ಇನ್ನೂ ಏನು ಕೊಟ್ಟಿಲ್ಲ, 0 ಅಲ್ಲೇ ಇದೆಯೇ. ಇನ್ನು ಕಂಪ್ಲೀಟ್ ಸ್ಕೋರ್ ಕೊಟ್ಟಿಲ್ಲ. ಇದೆಲ್ಲ ಇಂಟ್ರೆಸ್ಟೆಡ್ ಏರಿಯಾ. ಇಲ್ಲಿ ಬೀಳುತ್ತೆ ಬಾಡಿಗೆ. ನೋಡೋಣ ಯಾವ್ದು ಬೀಳುತ್ತೆ ಅಂತ. ಬಾಡಿಗೆಗೋಸ್ಕರ ಕಾಯ್ಕೊಂಡಿದ್ದೀನಿ. ಯಾವುದು ಬಾಡಿಗೆ ಬರ್ತಾಯಿಲ್ಲ. ಹೊಟ್ಟೆ ಒಂದು ಹಸ್ತಾ ಇದೆ. ಊಟ ಮಾಡಿಬಿಡೋಣ. ಮನೆಯಿಂದನೇ ಊಟ ತಗೊಬಂದಿದ್ದೀನಿ. ಹೋಟೆಲಲ್ಲಿ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಮನೆಯಿಂದನೇ ಊಟ ತಗೊಬಂದಿದ್ದೀನಿ. ಊಟ ಏನಂದರೆ ಚಿತ್ರಾನ್ನ ತಗೊಬಂದಿದ್ದೀನಿ. ಇಲ್ಲೇ ಊಟ ಮಾಡಿಬಿಟ್ಟು ಬ್ಯಾಗಲ್ಲಿ ಬರ್ತಾನೆ ಇಲ್ಲ. ಲಂಚ್ ಬಾಕ್ಸ್ ತಗೊಬಂದಿದ್ದೀನಿ. ನೋಡೋಣ ಏನಿದೆ ಅಂತ. ಚಿತ್ರಾನ್ನ ಹೇಳ್ಬಿಟ್ಟಿದ್ದೀನಿ. ಬಾಕ್ಸ್ ತೆಗಿಯೋಣ. ರೈಟ್ ಆನ್ಸರ್ ಲೆಮನ್ ರೈಸ್. ದುಡ್ಡುಗಳು ಕಾಯ್ಕೊಂಡಿದ್ದೀನಿ. ನೋಡಿ, ಈಗ ನಾವು ಊಟ ಮಾಡಿಬಿಡೋಣ.
ಹೊಟ್ಟೆ ತುಂಬ ಹಸ್ತಾ ಇದೆ. ನಾನು ಪೋರ್ಟರ್ಗೆ 271 ರೂಪಾಯಿ ಬಾಕಿ ಇದ್ದೀನಿ. ಈಗ ನಾನು ಪೇ ಮಾಡ್ತಾಯಿದ್ದೀನಿ ನೋಡಿ. ಫೋನ್ಪೇ ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀನಿ. ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣವೇ ಫೋನ್ಪೇ ಓಪನ್ ಆಗುತ್ತೆ ನೋಡಿ. ಓಪನ್ ಆಯಿತು. ಓಪನ್ ಆದಮೇಲೆ ಈ ಬ್ಲೂ ಕಲರ್ ಮೇಲೆ ಹಿಂಗೆ ಕ್ಲಿಕ್ ಮಾಡಬೇಕು. ಈಗ ನಾವು ಯಾವುದಿದೆ ಪಿನ್ ಇದೆಯೋ ಅದು ಪಿನ್ ಅಪ್ಲೋಡ್ ಮಾಡಬೇಕು. ನೋಡಿ 271 ರೂಪಾಯಿ ಸಕ್ಸಸ್ಫುಲ್ ಆಯಿತು ಪೋರ್ಟರ್ದು. ನೋಡಿ ಲಕ್ಸರಿ ಬ್ಯಾಲೆನ್ಸ್ 0 ಇದೆಯಾ. ಮೂರು 30 ಒಂದೇ ಒಂದು ಆರ್ಡ್ರ್ ಬೆಳಗ್ಗೆನಿಂದನೂ ಇದುವರೆಗೂ ಒಂದು ಆರ್ಡ್ರೂ ಇಲ್ಲ. ಇಲ್ಲೇ ದೊಡ್ಡಬಳ್ಳಾಪುರಲ್ಲಿ ಇಂಟ್ರೆಸ್ಟಲ್ ಏರಿಯಾ ಇದೆ. ಇಲ್ಲಿ ಕಾಯ್ಕೊಂಡಿದ್ದೀನಿ, ಒಂದು ಬಾಡಿಗೂ ಬೀಳ್ತಾ ಇಲ್ಲ. ನೋಡೋಣ ಏನೇನಾಗುತ್ತೋ ಅನ್ನೋದು. ಒಂದು ಆರ್ಡ್ರು ಬೀಳ್ತಾ ಇಲ್ಲ, ಎಲ್ಲ ಕಾಯ್ದುಕೊಂಡಿದ್ದೀನಿ. ಟೈಮ್ ನೋಡಿದ್ರೆ 4 ಗಂಟೆ ಆಗ್ತಾಯಿದೆ. ಒಂದೇ ಒಂದು ಆರ್ಡ್ರ್ ಬೆಳಗ್ಗೆನಿಂದ. ನೋಡಿ ನಮ್ಮ ಆಟೋ ಇಲ್ಲಿದೆಯಾ. ಮರದ ಕೆಳಗಡೆ ಹಾಕ್ಕೊಂಡು ಆರಾಮಾಗಿ ಇದ್ದೀನಿ. ಯಾವ್ದನ್ನ ಬಾಡಿಗೆ ಬಂದರೆ ಹೋಗೋಣ ಅಂತ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ನಾನು ಡ್ರಾಪ್ ಮಾಡಿ ಅಲ್ಲಿಂದ ಇಲ್ಲಿ ತಗೊಬಂದು ಆಟೋ ಇಕ್ಕಿದ್ದೀನಿ. ಯಾವ್ದಾನ ಒಂದು ಆರ್ಡ್ರ್ ಬೀಳುತ್ತೆ ಅಂತ ನೋಡ್ತಾ ಇದ್ದೀನಿ. ನೋಡಿ ಮುಂದೆ ನೋಡಿ ಇನ್ನೊಂದು ಆಟೋ ಇದೆ, 3 ವೀಲರ್. ಅವರು ಕಾಯ್ಕೊಂಡಿದ್ದಾರೆ, ಸುಮಾರು ತಂದಿದ್ದಾರೆ. ಇವರು ಒಂದು ಆರ್ಡ್ರು ಇಲ್ಲಂತೆ. ಅವ್ರ ಹತ್ರ ಹೋಗಿ ಮಾತಾಡಿಸ್ಕೊಂಡು ಬಂದೆ. ಅಲ್ಲಿನೂ ಒಂದು ಆರ್ಡ್ರು ಇಲ್ಲಂತೆ. ಕಾಣಿಸ್ತದೆ 3 ವೀಲರು ಗ್ರೀನ್ ಕಲರ್ದು ನೋಡಿ. ಟೈಮ್ 4 ಗಂಟೆ ಆಗ್ತಾ ಇದೆ. ಅದಾದಮೇಲೆ ಇನ್ನೊಂದು ಬಾಡಿಗೆ ಬಂತು. ಇದು ಆನ್ಲೈನ್ ಪೇಮೆಂಟ್ ಆಗಿದೆ. ಇದು 1123 ರೂಪಾಯಿದು. ಪಿಕಪ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಇದೆ. ಇಲ್ಲಿಂದ 1 ಕಿಲೋಮೀಟ್ರ್ ಇದೆ ಅಷ್ಟೇ. ಇದೇ ಪಿಕಪ್ ಪಾಯಿಂಟು. ಇಲ್ಲಿ ನಾಯಿಗಳಿದೆ, ತುಂಬ ಕಚ್ಚಾಗಿ ಬರ್ತಾಯಿದೆ. ಸಾಕಿರೋ ನಾಯಿ ಇದು ನೋಡಿ. ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂದರೆ ಇಲ್ಲಿನೂ ನೋಡೋಣ ಏನಾಗ್ತಾ ಇದ್ದಾರೆ ಲೋಡ್ ಅಂತ. ಇದು ಆನ್ಲೈನ್ ಪೇಮೆಂಟ್ ಆಗಿದೆಯಾ, ಎಲ್ಲ ಕಂಪ್ನಿದಿದ್ದು. ಏನೋ ಫ್ಲೈವರ್ಡ್ ಶೀಟ್ ಥರ ಇದೆಯಾ, ಫ್ಲೈವರ್ಡ್ ಏನೇನು ಹಾಕ್ತಾಯಿದ್ದಾರೆ. ಬರೋ ನಾಯಿಗಳು ಸಾಕಿದ್ದಾರೆ ನೋಡಿ. ಒಂದು 5-6 ನಾಯಿಗಳಿರುತ್ತೆ ಇಲ್ಲಿ. ಇದೆಲ್ಲ ದೊಡ್ಡ ಫ್ಯಾಕ್ಟ್ರಿ ಇದು. ನೋಡಿ ಎಷ್ಟು ದೊಡ್ಡ ಫ್ಯಾನ್ ಇದೆ ನೋಡ್ರಿ ಇಲ್ಲಿ. ತುಂಬ ದೊಡ್ಡ ಫ್ಯಾನ್ ಇದು. ಇಷ್ಟೇ ಲೋಡಿಂಗು. 1 2 3 4 6 ಹಾಕಿದ್ದಾರೆ. ಲೋಡಿಂಗ್ ಆಯ್ತು ಕಂಪ್ಲೀಟ್. 30 ನಿಮಿಷ ತಗೊಂಡಿದ್ದಾರೆ. ಅದೇನೋ ಬೇಗ ಆಗಿಬಿಟ್ರು. ಅದು ಬಿಲ್ ಬರೋಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಇ-ವೇ ಬಿಲ್ ಎಲ್ಲ ಮಾಡಿಸ್ಕೊಂಡು ಬರೋಕ್ಕೆ ಜಾಸ್ತಿ ಟೈಮ್ ಆಗೋಯ್ತು. ಈಗ ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಇದೆ ಅಂತ.
46 ಕಿಲೋಮೀಟರ್ ಇದೆ. ದೊಡ್ಡಬಳ್ಳಾಪುರ ಬೆಂಗಳೂರು ಹತ್ರ ಬರ್ತಾ ಇದೆ. ಇದು ಹೆಬ್ಬಾಳ ಹತ್ರ ಅಷ್ಟೊಂದು ಕಿಲೋಮೀಟರ್ ಇರಲ್ಲ ಇದು. ನಾವು ಹೋಗೋದು ಟೋಲ್ ರೋಡಲ್ಲಿ. ಆ ಟೋಲ್ ರೋಡಲ್ಲಿ ನಮಗೆ ಟೋಲ್ ಇಲ್ಲ, ಇನ್ನು ಕಮ್ಮಿ ಬರುತ್ತೆ. ಇದು ಯಲಹಂಕ ದಾಟಿದ ಮೇಲೆ ನೋಡಿ, ಹೆಬ್ಬಾಳ ದಾಟಿದ್ಮೇಲೆ ಸ್ವಲ್ಪ ಮುಂದೆ ಮಲ್ಲೇಶ್ವರಮೂ ಬರ್ತಾ ಇದೆ. ನೋಡೋಣ, ಈಗ ನಾವು ಹೋಗೋಣ ಡ್ರಾಪ್ ಹತ್ರ. ನೋಡಿ, ಯಾವ ರೂಟಲ್ಲಿ ಬಂದು ಅದೇ ರೂಟಲ್ಲಿ ಮತ್ತೆ ವಾಪಸ್ ಬರ್ತಾ ಇದ್ದೀನಿ. ಇದೆಲ್ಲ ಹೆಬ್ಬಾಳ ಬ್ರಿಡ್ಜು. ಹೋಗಿರೋದು 1360 ರೂಪಾಯಿ ಡ್ಯೂಟಿ. ನಾನು ಫಸ್ಟು ಈ ಕಡೆಯಿಂದ, ಆ ಕಡೆಯಿಂದ ತಗೊಂಡ್ಬರ್ತಾ ಇರೋದು 1120 ರೂಪಾಯಿ. ನೋಡಿ, 200 ರೂಪಾಯಿ 230 ರೂಪಾಯಿ ಕಮ್ಮಿ. ಇದು ಸ್ವಲ್ಪ ಈ ಕಡೆ ಇದೆ, ಹೆಬ್ಬಾಳ್ ಕಡೆ ಸ್ವಲ್ಪ ಈ ಕಡೆನೇ. ಹೆಬ್ಬಾಳ್ ದಾಟಿದ ತಕ್ಷಣವೇ ಗಂಗನಹಳ್ಳಿ ಬರೋದು. ಇದು ಹೆಬ್ಬಾಳ್ ಫ್ಲೈಓವರ್. ಇದು ಇದೇ ಲೋಡಿಂಗ್ ಪಾಯಿಂಟ್. ಲೋಡಿಂಗ್ ಆಗ್ತಾ ಇದೆ. ಇದೆಲ್ಲ RT ನಗರ್. ಇದು ಚಿಕ್ಕ ಸಂಧಿ, ಗಾಡಿಗಳೆಲ್ಲ ಅಡ್ಡ ಆಗಿಬಿಟ್ಟಿದ್ದಾರೆ ನೋಡಿ. ನೋಡೋಣ, 6:15 ಆಗ್ತಾ ಇದೆ ಟೈಮು. ಇಲ್ಲೊಂದು ಯಾವ ಬಾಡಿಗೆ ಬೀಳ್ತೋ ನೋಡೋಣ. ಹಂಗೆ ಲೋಡಿಂಗ್ ಆಯ್ತು ಕಂಪ್ಲೀಟು. ಟ್ರಿಪ್ ಮಾಡೋಣ ಎಂಡ್. ಆನ್ಲೈನ್ ಪೇಮೆಂಟ್ ಆಗೋಯ್ತು. OTP ಬಂತು. ಇದಕ್ಕೆ OTP ಹೇಳಿದ್ರು ಅವರು. ನೋಡೋಣ ಇಲ್ಲಿಂದ ಯಾವ ಬಾಡಿಗೆ ಬೀಳುತ್ತೆ ಅಂತ. ನೋಡಿ, 6:15 ಆಗ್ತಾಯಿದೆ. ನೋಡು, ಆನ್ಲೈನ್ ಪೇಮೆಂಟ್ ಆಗಿರುತ್ತಲ್ಲ, ಇದು ಲಕ್ಸರಿ ಬ್ಯಾಲೆನ್ಸ್ ಅಂತಿದೆಯಲ್ಲ, ಆ ಬ್ಯಾಲೆನ್ಸ್ಗೆ ಬಂದುಬಿಡುತ್ತೆ. ನಾವು ಈ ಥರ ಕ್ಲಿಕ್ ಮಾಡಿದ್ರೆ 398 ರೂಪಾಯಿ ಬರುತ್ತೆ ಅಷ್ಟೇ. 500 ರೂಪಾಯಿ ವ್ಯಾಲೆಟಲ್ಲೇ ಇರುತ್ತೆ, ಅವ್ರ ಅಕೌಂಟಲ್ಲೇ ಇರುತ್ತೆ. ಯಾವ ಬಾಡಿಗೆ ಬಂದರೆ ಅದರಲ್ಲಿ ಕಟ್ ಮಾಡ್ಕೊತಾರೆ. ಈಗ ನಾವು ಡ್ರಾ ಮಾಡ್ಕೊಳ್ಳೋಣ. ಈ ಥರ ಬರುತ್ತೆ ಬ್ಲೂ ಮಾರ್ಕು. ಇದು ಪ್ರೆಸ್ ಮಾಡಿಬಿಟ್ರೆ ಸಾಕು, 398 ರೂಪಾಯಿ ನಮಗೆ ಬಂದುಬಿಡುತ್ತೆ. ಓಕೆ. ಈ 500 ರೂಪಾಯಿ ಇದೆ, ಇದು ನಮ್ಮದೇ. ಇದು ಲಕ್ಸರಿ ಬ್ಯಾಲೆನ್ಸ್ ಇದ್ದರೆ ಇದು ನಮ್ಮದೇ. ಇದು ಈಗ ಅದನ್ನು ಬಾಡಿಗೆ ಬಂದರೆ ಈ 500 ರೂಪಾಯಿದಲ್ಲಿ ಕಟ್ ಮಾಡ್ಕೊತಾರೆ ಅವರು. ಆನ್ಲೈನ್ ಪೇಮೆಂಟ್ ಮತ್ತೆ ಇನ್ನೊಂದು ಸಾರಿ ಬಂದರೆ ಇದನ್ನಕ್ಕೆ ಲಕ್ಸರಿ ಬ್ಯಾಲೆನ್ಸ್ಗೆ ಜಮಾ ಆಗಿಬಿಡುತ್ತೆ. ಈ ಶಿವಾಜಿನಗರ ಬರ್ತಾ ಇದೆ ಆರ್ಡ್ರ್. ಇದು ಅಲ್ಲಿ ಹೋಗೋದು ಬೇಡ, ಯಾಕಂದರೆ ಫುಲ್ ಟ್ರಾಫಿಕ್ ಇರುತ್ತೆ. ಶಿವಾಜಿನಗರಲ್ಲಿ ಫುಲ್ ಅಂದರೆ ಫುಲ್ ಟ್ರಾಫಿಕ್ ಇರುತ್ತೆ, ಹೋಗಬಾರ್ದು. ತುಂಬ ಕಷ್ಟ ಇರುತ್ತೆ. ಯಾವ್ದಾನ ದೊಡ್ಡ ಬಾಡಿಗೆ ಬಂದರೆ ಹೋಗ್ಬಿಡೋಣ. ಅದ್ರ ಒಳಗಡೆ ಹೋಗಿ ನಾವು ಡ್ರಾಪ್ ಮಾಡಿರೋದು. ಇದ್ರ ಪಕ್ಕದಲ್ಲೇ ಇಲ್ಲಿ ರೋಡ್ ಇದೆ. ರೋಡ್ ಪಕ್ಕದಲ್ಲೇ ನಾವು ಸೈಡ್ಗೆ ಹಾಕ್ಕೊಂಡು ಸೈಡಲ್ಲಿ ಇದ್ದೀವಿ. ಯಾವ್ದನ್ನ ಆರ್ಡ್ರ್ ಬರುತ್ತೆ ಅಂತ ಕಾಯ್ಕೊಂಡಿದ್ದೀನಿ. ಬಂದ ತಕ್ಷಣ ಹೋಗ್ಬಿಡ್ತೀನಿ. ಇನ್ನೊಂದು ಆರ್ಡರ್ ಬರ್ತಾ ಇದೆ. ಇದೂ ಶಿವಾಜಿನಗರ್ಗೆ. ಮಸೀದ್ ರೋಡ್, ಟೇಕ್ ಟೌನ್, ಶಿವಾಜಿನಗರ್, ಬ್ಯಾಂಗ್ಳೂರ್. 7.2 ಕಿಲೋಮೀಟರ್ ಇದೆ. ಶಿವಾಜಿನಗರ್ ಹೋಗೋದೇ ಬೇಡ. ಎತ್ಕೊಂಡ್ಬಿಟ್ಟೆ ಕ್ಯಾಶ್. ಪಿಕಪ್ ಎಷ್ಟು ಕಿಲೋಮೀಟರ್ ಇದೆ? ಯೂ ಟರ್ನ್ ಮಾಡ್ಕೊಂಡು ಹೋಗಬೇಕು. ಇದು ಬಂದು ರಾಜಾಜಿನಗರ್ ಡ್ರಾಪ್. ಇದೆ ಲೋಡಿಂಗ್ ಪಾಯಿಂಟು.
ಇಷ್ಟೇ ಲೋಡು. ಇದು ಬಂದು ರಾಜಾಜಿನಗರ ಹೋಗ್ತಾ ಇರೋದು, ಇದು ಇಂಡಸ್ಟ್ರಿಯಲ್ ಏರಿಯಾ, ಇದು ಪೊಲೀಸ್ ಕ್ವಾರ್ಟರ್ಸ್. ಇದು ನೋಡಿ, ಇದೆಲ್ಲ ಅಪಾರ್ಟ್ಮೆಂಟ್ಸ್ಗಳು, ಇದೆಲ್ಲ RT ನಗರ್, D1 ಬ್ಲಾಕ್. ಲೋಡಿಂಗ್ ಆಯ್ತು ಕಂಪ್ಲೀಟು, 5 ನಿಮಿಷ ತಗೊಂಡಿದ್ದಾರೆ. ಈಗ ಡ್ರಾಪ್ ರಾಜಾಜಿನಗರ್ ಬಂದು 10 ಕಿಲೋಮೀಟ್ರ್ ಇದೆ. ಈಗ ನಾವು ಹೋಗೋಣ ಡ್ರಾಪ್ ಪಾಯಿಂಟ್ ಹತ್ರ. ಹ್ಯಾಂಗು ಲೋಡಿಂಗು ಇಲ್ಲಿಗೆ ಲೋಡಿಂಗ್, ಇದು ಲೋಡಿಂಗು ಆಗೋಯ್ತು. ಒಂದು ಟ್ರಿಪ್ ಮಾಡೋಣ ಎಂಡ್. ಅದಕ್ಕೆ ಟ್ರಿಪ್ ಫೋನ್ಪೇ ಮಾಡಿಬಿಟ್ಟಿದ್ದಾರೆ, 595 ರೂಪಾಯಿ. ಹಿಂಗೆ ಎಂಡ್ ಮಾಡೋಣ ಟ್ರಿಪ್ಪು. 595 ರೂಪಾಯಿ ಫೋನ್ಪೇ ಮಾಡಿಬಿಟ್ಟಿದ್ದಾರೆ ನೋಡಿ. 8 ಗಂಟೆ 11 ನಿಮಿಷ ಆಗಿದೆ. ಇದೆಲ್ಲ GT ಮಾಲ್ ರೋಡ್, ಇದು ರಾಜ್ಕುಮಾರ್ ರೋಡ್, ರಾಜಾಜಿನಗರ್ GT ಮಾಲ್ ರೋಡ್. ಇಲ್ಲಿಂದ ನಮ್ಮ ಮನೆ 1 ಕಿಲೋಮೀಟರ್ ಇರುತ್ತೆ ಅಷ್ಟೇ, ಒಂದೇ 1 ಕಿಲೋಮೀಟರ್ ಇರುತ್ತೆ ನಮ್ಮ ಮನೆ ಇಲ್ಲಿಂದ. ಯಾವುದನ್ನು ಇಲ್ಲಿಂದ ಲೋಕಲ್ ತಗೋಬೇಕೀಗ, ಜಾಸ್ತಿ ತಗೊಂಬರ್ಬೋದು, ಇಲ್ಲಾಂದರೆ ದೂರದಿಂದ ಮತ್ತೆ ಖಾಲಿ ಬರಬೇಕಾಗುತ್ತೆ. 8 ಗಂಟೆ 12 ನಿಮಿಷ ಆಗಿದೆ. ಈಗ ನೋಡೋಣ, 500 600 ಆ ಥರ ತಗೋಬೇಕು, ಜಾಸ್ತಿ ಅಮೌಂಟ್ ಇರೋದು ತಗೊಬಾರ್ದು. ಈಗ 1000 ರೂಪಾಯಿ ಚಿಲ್ಲರೆ ಬರ್ತಾಯಿದೆ. 33 ಕಿಲೋಮೀಟ್ರ್ ಇದೆ. ಮಹಾದೇವಪುರ ಹೋಗ್ಬೇಕಂತೆ 1000 ರೂಪಾಯಿಗೆ. ಅಲ್ಲಿಂದ ಹೀಗೆ 8:30 ಆಗಿದೆ. ಅಲ್ಲಿ ಹೋಗಿ ಅಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ಬರೋಕ್ಕೆ 11-12 ಗಂಟೆ ಆಗಿಬಿಡುತ್ತೆ, 11 ಗಂಟೆ ಆಗಿಬಿಡುತ್ತೆ. ಬೇಡ, ಇಲ್ಲೇ ಯಾವ್ದಾನ ಲೋಕಲ್ ಇದ್ದರೆ ಎತ್ಕೊಂಡ್ಬಿಡೋಣ. ಲೋಕಲ್ ಯಾವ್ದಾನ 300, 400, 500, 600 ಯಾವುದಾದ್ರೂ ಸರಿ ತಗೊಂಡೋಗೋಣ. 1000 ರೂಪಾಯಿದು, 1200 ರೂಪಾಯಿದು ಈಗ ತಗೊಬಾರ್ದು. ಅಲ್ಲಿಂದ ಖಾಲಿ ಬರಬೇಕಾಗುತ್ತೆ. ಮತ್ತೆ ಕೊನೆಗೂ ಮನೆಗೆ ಬಂದುಬಿಟ್ಟೆ. ಟೈಮ್ ನೋಡಿದ್ರೆ 9 ಗಂಟೆ ಆಯಿತು. ಸುಮ್ಮನೆ ಯಾಕೆ 1 ಕಿಲೋಮೀಟರ್ ಇದೆ ಅಷ್ಟೇ, ಮನೆ ಹೋಗ್ಬಿಡೋಣ ಅಂತ ಬಂದುಬಿಟ್ಟೆ. ಅಲ್ಲಿ ದೂರ ಆಗ್ತಾ ಇದ್ದಾರೆ, 1000 ರೂಪಾಯಿದು ಆ ಥರ ಜಾಸ್ತಿ ದೂರ ಇದೆ. ಮತ್ತು ಅಲ್ಲಿಂದ ಖಾಲಿ ಬರಬೇಕು. ಈಗ ಮನೆ ಹತ್ರ ಇದೆಯಲ್ಲ, ಬಂದುಬಿಟ್ಟೆ ಮನೆಗೆ. ಇವತ್ತಿನ ಇನ್ಕಮ್ ಬಂದು 3080 ರೂಪಾಯಿ ಆಯಿತು. 3080 ರೂಪಾಯಲ್ಲಿ ಕಮಿಷನ್ ಎಲ್ಲ ಸೇರಿ ನಮಗೆ ಬಂದಿರೋದು 2500 ರೂಪಾಯಿ ಬಂದಿದೆ. ನಾವು ಹೊಸ ಚಾನಲ್ ಸಪೋರ್ಟ್ ಮಾಡಿ. ಈ ವಿಡಿಯೋ ತುಂಬ ಕಷ್ಟಪಟ್ಟು ನಾನು ತೆಗ್ತೀನಿ. ಒಂದು ಲೈಕು, ಒಂದು ಸಬ್ಸ್ಕ್ರೈಬ್, ಒಂದು ಕಾಮೆಂಟ್ ಮಾಡಿ. ಹೊಸ ಚಾನಲ್ಗೆ ಇದು ಮಿಸ್ಟರ್ 3 ವೀಲರ್ ಅಂತ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮ್ಗೆ ಇಷ್ಟ ಇದ್ದರೆ ಮಾತ್ರ. ಸ್ವಲ್ಪ ಕನ್ನಡ ವೀಕು, ಒಂದು 80% ಬರುತ್ತೆ ನಮಗೆ ಕನ್ನಡ. ಒಂದು 20-30% ಕನ್ನಡ ಬರೋಲ್ಲ, ಸ್ವಲ್ಪ ಚೆನ್ನಾಗಿ ಬರೋಲ್ಲ. ಏನೋ ನಮ್ಮ ಪದದಲ್ಲಿ ಇದಾದರೆ ನಮಗೆ ಕ್ಷಮಿಸಬೇಕು.